ಹಾಯ್ ಹಲೋ ನಮಸ್ಕಾರ. ಯು ಕೆ ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಸೆಕೆಂಡ್ PUC ಕನ್ನಡ ವೆರಿ ಇಂಪಾರ್ಟೆಂಟ್ ಆದಂತಹ ಆನ್ಸರ್ ಬುಕ್ಲೆಟ್. ಇದು ವೆರಿ ಇಂಪಾರ್ಟೆಂಟ್ ಆದ ಆನ್ಸರ್ ಬುಕ್ಲೆಟ್. ಇಲ್ಲಿ ಆನ್ಸರ್ ಯಾವ ರೀತಿ ವಿದ್ಯಾರ್ಥಿಗಳ ಆನ್ಸರ್ ಬರೆದಂತಹ 80ಕ್ಕೆ 80 ಅಂಕದ ಕನ್ನಡ ಕ್ವಶನ್ನ ಚೆಕ್ ಮಾಡಿದ್ದಾರೆ ಅಂತ ನೋಡೋಣ. ಅವರು ಯಾವ ಪ್ಯಾಟರ್ನಲ್ಲಿ ಬರೆದಿದ್ದಾರೆ ಅಂತ ನೋಡೋಣ. ಅಂದರೆ ಈ ರೀತಿ ಬರೆದರೆ 80 ಅಂಕ ಪಡೆಯುವಂತಹ ಪ್ಯಾಟರ್ನ್ ಇದಾಗಿದೆ. ಇದು 2025ರ ಪ್ಯಾಟರ್ನ್. ಸರಿಯಾಗಿ ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ, ಸರಿಯಾಗಿ ನೋಡಿ. ಈ ರೀತಿ ಮಾರ್ಕಸ್ ಹಾಕಿದ್ದಾರೆ. ಅವರು ಯಾವ ರೀತಿ ಬರೆದಿದ್ದಾರೆ ಅಂತ ಸರಿಯಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ನಿಮಗೆ ತಿಳಿಸೋದೇನೆಂದರೆ, ವಿದ್ಯಾರ್ಥಿಗಳು ಈ ಸಾಮಾನ್ಯ ಸೂಚಕವನ್ನು ನೋಡಬೇಕಾಗುತ್ತೆ. ಮೊದಲನೇದಾಗಿ ಇದನ್ನು ಓದ್ಕೋಬೇಕು. ಮೊದಲನೇದಾಗಿ 5 ನಿಮಿಷ ಕಾಲಾವಕಾಶ ಕೊಟ್ಟಿರುತ್ತಾರೆ ನಿಮಗೆ, ಸರಿಯಾಗಿ ಇದನ್ನು ನೋಡ್ಕೋಬೇಕು. ಹಾಗೆ ಈಗ ಅವರು ಯಾವ ರೀತಿ ಬರೆದಿದ್ದಾರೆ ಅಂತ ಸರಿಯಾಗಿ ನೋಡೋಣ ಬನ್ನಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅಂತ ಆನ್ಸರ್ಸ್ಗಳು ಯಾವ ರೀತಿ ಇದೆ ಅಂತ ನೋಡೋಣ. ವಿಡಿಯೋನ ಎಲ್ಲಿ ಕ್ಲಿಕ್ ಮಾಡಬೇಡಿ, ಕೊನೆ ತನಕ ನೋಡಿ. ವಿಭಾಗದಲ್ಲಿ ಮೊದಲನೇದಾಗಿ ಅವರು ಈ ಕ್ವಶನ್ ಅಂಕಿನ ಒಬ್ಬೊಬ್ಬರು ಹೆಚ್ಚಾಗಿ ನಾನು ಇಲ್ಲಿ ಬರೀತಾರೆ, ಇಲ್ಲಿಯೂ ಸಹ ಇಲ್ಲಿ ಏಕ ಬರ್ಕೋತ ಹೋಗಿದ್ದಾರೆ. ಆ ರೀತಿ ಬರೆಯೋ ಹಾಗಿಲ್ಲ. ಹಾಗೆ ಉತ್ತರಗಳನ್ನು ಸರಿಯಾಗಿ ನೀವು ನೋಡಿ ಅವರು ಯಾವ ರೀತಿ ಬರೆದಿದ್ದಾರೆ ಅಂತ. ಮಂಡೋದರಿ ಈ ರೀತಿ ಅಂಡರ್ಗಳನ್ನು ಹಾಕಿದ್ದಾರೆ, ಸರಿಯಾಗಿ ನೋಡ್ಕೋಬೋದು ನೀವು. ಬ್ರಾಕೆಟ್ ಹಾಕಿದ್ದಾರೆ, ಆ ರೀತಿ ನೀವು ಸಹ ಬರಿಬೋದು. ಈ ರೀತಿ ಉತ್ತರ ಅವರು ಬರೆದಿದ್ದಾರೆ, ಸರಿಯಾಗಿ ನೋಡ್ಕೊಳ್ಳಿ. ಯಾವ ರೀತಿ ಅವರು ಅಕ್ಷರ ಸಹ ಇವೆ, ಒಂದೊಂದು ಅಕ್ಷರ ಸಹ ಇಂಪಾರ್ಟೆಂಟ್ ಆಗುತ್ತೆ. ಇವು 10 ಅಂಕದ MCQ ಇರ್ತವೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಆರಾಮಾಗಿ 10 ಅಂಕ ಸಿಗುತ್ತೆ, ಸರಿಯಾಗಿ ನಾವು ಬರೀಬೇಕಾಗುತ್ತೆ. ಹಾಗೆ ಬಿಟ್ಟ ಸ್ಥಳವನ್ನು ನೋಡ್ಬೋದು ನೀವು. ಇವು ಬಿಟ್ಟ ಸ್ಥಳವಾಗಿದೆ. 11, 12, 13, 14, 15 ಬಿಟ್ಟ ಸ್ಥಳವಾಗಿರುತ್ತೆ, ಸರಿಯಾಗಿ ನೀವು ನೋಡ್ಬೋದು. ಈ ರೀತಿ ಬಿಟ್ಟ ಸ್ಥಳ ನೀವು ಬರೀಬೋದು. ಉತ್ತರ ಸಹ ಬರೆದರೆ ಸಾಕು ಇಷ್ಟು. ಮುಂದೆ ನೋಡೋಣ. ಮುಂದೆ ಹೊಂದಿಸಿ ಬರೆಯ ನೋಡೋಣ. ಹೊಂದಿಸಿ ಬರೆ ಪುರಂದರದಾಸರು ಕೀರ್ತನೆ, ಬೆಳಗುಜಾವ, ಮುಕ್ತಕಂಠ, ಶಿಲುಬೆಗೇರಿ ದಾನಿ, KS ನಿಸಾರ್ ಅಹಮದ್, ಚೀಟೆ ಮತ್ತು ಜೀವಮಾನ, ಹತ್ತಿ ಮತ್ತು ಚಿತ್ತ, ಸುಕನ್ಯಾ ಮಾರುತಿ, ಒಮ್ಮೆ ನಗುತ್ತೇನೆ. ಅವರ ಉತ್ತರ ಈ ರೀತಿ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ಈ ರೀತಿ ಬರೀಬೇಕಾಗುತ್ತೆ, ಒಂದೊಂದು ಲೈನ ಬಿಟ್ಟು ಬರೀಬೇಕಾಗುತ್ತೆ. ಅವರು ಯಾವ ರೀತಿ ಬಿಟ್ಟು ಬರೆದಿದ್ದಾರೆ ಹಾಗೆ ಇದೇ ಯಾವ ರೀತಿ ಪ್ಯಾಟರ್ನ್ ಆಗಿದೆ. ಇಲ್ಲೇ ಆರಾಮಾಗಿ ನೀವು 20 ಅಂಕಗಳನ್ನು ತಗೋಬೋದು. 20 ಅಂಕಗಳು ಸರಿಯಾಗಿ ನೀವು ಬರೀಬೇಕಾಗುತ್ತೆ. ಅಂದರೆ ಆ ವಿಭಾಗದಲ್ಲಿ ಬಂದರೆ ಯಾವ ರೀತಿ ಆ ವಿಭಾಗದಲ್ಲಿ ಇಲ್ಲಿ 2 ಅಂಕದ ಪ್ರಶ್ನೆಗಳು ಸಹ ಬರುತ್ತೆ. 2 ಅಂಕದ ಪ್ರಶ್ನೆಗಳು ಸಹ ಇರುತ್ತೆ, ಸರಿಯಾಗಿ ನೋಡ್ಕೋಬೇಕು. ಅವರು ಯಾವ ರೀತಿ ಬರೆದಿದ್ದಾರೆ ನೋಡಿ. ಅವರು ಯಾವ ರೀತಿ ಅಂಡರ್ಲೈನ್ ಮಾಡಿದ್ದಾರೆ ಶಿಶಿಲೆ, ನೀವು ಅದೇ ರೀತಿ ಮಾಡಬೇಕು. ಹಾಗೆ ಅವರು 3-4 ಲೈನಲ್ಲಿ ಮುಗಿಸಿದ್ದಾರೆ ಒಂದು ಪ್ರಶ್ನೆಗೆ ಉತ್ತರವನ್ನು. ನೀವು ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಸರಿಯಾಗಿ ಅವರು ಯಾವ ರೀತಿ ಅಂಡರ್ಲೈನ್ ಹಾಕಿದ್ದಾರೆ, ನೀವು ಅದೇ ರೀತಿ ಹಾಕ್ಬೋದು. ಹಾಗೆ ಕ್ವಶನ್ಗಳನ್ನ ಯಾವ ರೀತಿಯಲ್ಲಿ ಬರೆದಿದ್ದಾರೆ ನೋಡ್ಬೋದು. ಉತ್ತರ ಹೇಗಿದೆ ಅಂತ ನೋಡಿ, ಸರಿಯಾಗಿ ನೋಡ್ಬೋದು ನೀವು ಇಲ್ಲಿ. ಹಾಗೆ ಈ ವಿಭಾಗದಲ್ಲಿ ಸಂದರ್ಭ ಸಹ ಬರುತ್ತೆ. ಈ ವಿಭಾಗದಲ್ಲಿ ಸಂದರ್ಭ ಸಹ ಇಲ್ಲಿ 3 ಅಂಕದ ಪ್ರಶ್ನೆಗಳು ಬರುತ್ತೆ, ಸರಿಯಾಗಿ ನೀವು ನೋಡಿ ಸರಿಯಾಗಿ ಬರೀಬೇಕಾಗುತ್ತೆ. ಅವರು ಆಯ್ಕೆ, ಹೇಳಿಕೆ, ಸಂದರ್ಭ ಸಹ ಬರೆದಿದ್ದಾರೆ, ಸರಿಯಾಗಿ ನೋಡ್ಕೋಬೋದು. ಆಯ್ಕೆ ಏನಂತ ಬರೆದಿದ್ದಾರೆ ನೋಡಿ. ಪ್ರಸ್ತುತ ಮೇಲಿನ ವಾಕ್ಯವನ್ನು ಜನಪದರ ಗೆಳತಿ ಹಾಡು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಹಬ್ಬರಿಡುವ ರಸಬಳ್ಳಿ ಪದ್ಯದಿಂದ ಈ ಆಯ್ಕೆ ಮಾಡಲಾಗಿದೆ ಅಂತ ಬರೆದಿದೆ. ಇದೇ ರೀತಿ ನೀವು ಬರೀಬೇಕಾಗುತ್ತೆ. ಇದೇ ರೀತಿ ಬರೆದರೆ ನೀವು 1 ಅಂಕನ ತಗೋಬೋದು. ಹಾಗೆ ಹೇಳಿಕೆ, ಸಂದರ್ಭ ಸಹ ಬರೆದರೆ ಇಲ್ಲಿ 1 ಅಂಕ ಸಿಗುತ್ತೆ. ಅವರು ಯಾವ ರೀತಿ ಬರೆದಿದ್ದಾರೆ ನೋಡಿ. ಹೇಳಿಕೆ ಅಂತ ಬರೆದಿದ್ದಾರೆ, ನೀವು ಸಂದರ್ಭ, ಆಯ್ಕೆ, ಸಾರಾಂಶ ಅಂತ ಬರೆದ್ರೂ ಸಹ ನಡೀತೈತಿ. ಅವರು ಯಾವ ರೀತಿ ಅಕ್ಷರಗಳನ್ನ ಬರೆದಿದ್ದಾರೆ ನೋಡಿ ಸರಿಯಾಗಿ. ಹಾಗೆ ಸಾರಾಂಶವನ್ನು ಈ ರೀತಿ ಭಾಳಷ್ಟು ಬರೆಯಬೇಕಾಗುತ್ತೆ. ಸಾರಾಂಶವನ್ನು
ಸಾರಾಂಶ ಈ ರೀತಿ ಬರೀಬೇಕಾಗುತ್ತೆ. ಹೆಚ್ಚಾಗಿ ಸಾರಾಂಶವನ್ನು ಬರೀಬೇಕು. ಸಂದರ್ಭ 2 ಅಥವಾ 3 ಲೈನ್ ಬರೀಬಹುದು. ಸಾರಾಂಶ ಬರೆಯುವುದರಿಂದ 3 ಅಂಕಗಳು ನಿಮಗೆ ಈ ರೀತಿ ಬರೆದರೆ 3 ಅಂಕ ಸಿಗುತ್ತೆ. ಸರಿಯಾಗಿ ನೀವು ನೋಡ್ಕೊಳ್ಳಿ, ಹೇಳಿದ್ದೀನಿ. ಆಯ್ಕೆ, ಹೇಳಿಕೆ, ಸಂದರ್ಭ ಹಾಗೆ ಶಿಶಿಯಿಂದ ಅಂಡರ್ಲೈನ್ ಮಾಡಿದರೆ ಅಂದರೆ ಆ ಶಬ್ದವನ್ನು ನಿಮಗೆ ಹೆಚ್ಚಾಗಿ ತೋರಿಸಿದಂತಾಗುತ್ತೆ. ನೀವು ನೋಡ್ಬೋದು ಇಲ್ಲಿ ಅವರು ಯಾವ ರೀತಿ ಬರೆದಿದ್ದಾರೆ ಅಂತ. ಹಾಗೆ ಅನ್ನು ಬ್ರೇಕೆಟ್ ಹಾಕಿ ಇನ್ನೊಂದು ಅಂಕದ ಪ್ರಶ್ನೆ ಸಿಗುತ್ತೆ. ಇಲ್ಲಿ ಸಂದರ್ಭ 33ನೇ ಪ್ರಶ್ನೆ ಆಗಿರುತ್ತೆ. ನೀವು ಸರಿಯಾಗಿ ನೋಡ್ಬೋದು. ಇಲ್ಲಿ ಸಹ 3 ಅಂಕದ ಸಂದರ್ಭ ಕೊಟ್ಟಿರ್ತಾರೆ. ಹಾಗೆ 6 ಅಂತ ಪ್ರಶ್ನೆಯೂ ಸಹ ಇರುತ್ತೆ. ನೀವು 2 ತೊಳಗೆ 1 ಬರಿಬೋದು. ನೋಡ್ಬೋದು ನೀವು ಯಾವ ರೀತಿ ಅಂತ. ಇಲ್ಲಿ ಹೇಳಿಕೆ, ಸಂದರ್ಭ, ಆಯ್ಕೆ ಯಾವ ರೀತಿ ಬರೆದಿದೆ ಅಂತ ನೋಡಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಈ ವಿಭಾಗದಲ್ಲಿ ಬಂದರೆ ಇಲ್ಲಿ ಹೆಚ್ಚಾದ ಅಂಕಗಳು ಬರುವಂತಹ ಪ್ರಶ್ನೆಗಳು ಉತ್ತರಗಳನ್ನು ಕೊಟ್ಟಿದ್ದಾರೆ. ಸರಿಯಾಗಿ ನೋಡ್ಬೋದು. ಅವರು ಯಾವ ರೀತಿ ಬರೆದಿದ್ದಾರೆ, ಪ್ಯಾರಾ ಥರ ಬರೆದಿದ್ದಾರೆ. ಹಾಗೆ ಒಂದು ಲೈನ್ ಗೆರೆಯನ್ನು ಬಿಟ್ಟಿದ್ದಾರೆ. ನೀವು ಅದೇ ರೀತಿ ಬರಿಬೇಕಾಗುತ್ತೆ. ಇಲ್ಲಿ ಸಹ ನೀವು ನೋಡ್ಬೋದು ಅವರು ಯಾವ ರೀತಿ ಬರೆದಿದ್ದಾರೆ. ಹಾಗೆ ಅಂಡರ್ಲೈನ್ ಸಹ ಮಾಡಿದ್ದಾರೆ ನೋಡಿ. ಒಂದೇ ಗೆರೆಯನ್ನು ಬಿಟ್ಟಿದ್ದಾರೆ. ನೀವು ಅದೇ ರೀತಿ ನೋಡಿ ಬರಿಬೇಕಾಗುತ್ತೆ. ಪ್ಯಾಟರ್ನ್ ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಮುಂದೆ ಏನು ನೋಡೋದಾದರೆ ಹೂ ವಿಭಾಗದಲ್ಲಿ 45, 46, 47, 48, 50, 49 ಪ್ರಶ್ನೆಗಳು ಸಹ ನೀವು ಬರೀಬೇಕಾಗುತ್ತೆ. ಇಲ್ಲಿ ಸಮಾನಾರ್ಥಕ, ನಾನಾರ್ಥಕ, ವಿಭಕ್ತಿ ಪ್ರತ್ಯಯಗಳು ಹಾಗೆ ದ್ವಿರುಕ್ತಿ ಪದಗಳು ಸಹ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಒಂದು ಪ್ರಶ್ನೆಯಲ್ಲಿ 2 ವಾಕ್ಯವನ್ನು ಬಿಡಿಸಿ ಬರೀಬೇಕಾಗುತ್ತೆ. ಸಮಾನಾರ್ಥಕ, ನಾನಾರ್ಥ ಪದಗಳು. ಬಟ್ಟೆ ಎಂದರೇನು? ವಸ್ತ್ರ. ದಾರಿ, ಹಾದಿ. ಅರಿ ಎಂದರೆ ತಿಳಿ, ವರಿ, ಶತ್ರು ಸಹ ಆಗುತ್ತೆ. ಹಾಗೆ ಕವಿ ಎಂದರೆ ಆವರಿಸು. ಕವಿ ಎಂದರೆ ಕವನ ರಚಿಸುವನು. ಹಾಗೆ 46ನೇ ಪ್ರಶ್ನೆ ಕಲಿ ಭೀಮ ಅಂದರೆ ಗುಣವಾಚಕ ಪದಗಳು ಇವು. ಕಲಿ ಭೀಮ ಅಂದರೆ ಕಲಿ. ಗಟ್ಟಿ ಪದ ಗಟ್ಟಿ. ಶ್ರೇಷ್ಠ ವಿಜ್ಞಾನಿ ಶ್ರೇಷ್ಠ. ಯೋಗಿ ಅಂದರೆ ದ್ವಿರುಕ್ತಿ ಪದಗಳು ಇವು. ಯೋಗಿ, ಜೋಗಿ. ತತ್ಸಮ ಪದಗಳು ಯೋಗಿ, ಜೋಗಿ. ಪರೀಕ್ಷಿಸು ಜಸ, ಯಸ. ಹಾಗೆ ಓದಿದನು ಓದು. ಬೀಸುತ್ತಿದ್ದನು ಬೀಸು. ಹಾಡುವಳು ಹಾಡು. ನೀವು ಮೊದಲೇ ಅಕ್ಷರ ಬರೆದರೆ ಸಾಕು. ಇಲ್ಲಿ ನಿಮಗೆ 2 ಅಂಕ ಸಿಗುತ್ತೆ. ಸರಿಯಾಗಿ ನೋಡ್ಕೋಬೋದು ನೀವು. ಇಲ್ಲಿ ಅನ್ಯ ದೇಶೀಯ ಪದಗಳನ್ನು ಬರೀಬೇಕಾಗುತ್ತೆ. ಅನ್ಯ ದೇಶೀಯ ಪದಗಳು ಇಲ್ಲಿ ಅವರು ಬರೆದಿದ್ದಾರೆ. ಬಸ್ಸು, ಪೆನ್ನು, ಟ್ರಾಮ್, ಟ್ಯಾಕ್ಸಿ ಅಂತ ಬರೆದಿದ್ದಾರೆ. ನೀವು ನೋಡ್ಬೋದು. ಹಾಗೆ ಇನ್ನೊಂದು ಪ್ರಶ್ನೆ ಸ್ವಂತ ವಾಕ್ಯವನ್ನು ಬರೀಬೇಕಾಗುತ್ತೆ. ಸ್ವಂತ ವಾಕ್ಯ ಇಲ್ಲಿ ರಾಮಭಾಗ. ಕೆಮ್ಮಿಗೆ ತುಳಸಿ ಕಷಾಯ ರಾಮಬಾಣ ಆಗಿದೆ. ರಾಮಬಾಣ. ಹಾಗೆ ಗಾಳಿ ಸುದ್ದಿಗೆ ನಾವು ಹೆಚ್ಚು ಕಿವಿ ಕೊಡುವುದೇ ಬರುವುದೇ ಉತ್ತಮ ಅಂತ ಹೇಳಿದ್ದಾರೆ. ಈ ರೀತಿ ನೀವು ಸಹ ಬರೀರಿ. ಹಾಗೆ ಮುಂದೆ ನೋಡೋಣ. ಮುಂದೆ ವೆರಿ ಇಂಪಾರ್ಟೆಂಟ್ ಆದಂಥ 4 ಅಂಕದ ಪ್ರಶ್ನೆ ವ್ಯಾವಹಾರಿಕ ಪತ್ರ ಹಾಗೆ ವೈಯಕ್ತಿಕ ಪತ್ರವಾಗಿದೆ. ನೀವು ನೋಡ್ಬೋದು. ಈಗ ವೈಯಕ್ತಿಕ ಪತ್ರ ನಿಮ್ಮದೇ ಕೊಟ್ಟಿದ್ದೇನೆ. ಸರಿಯಾಗಿ ಈ ಪ್ಯಾಟರ್ನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಅವರು ಸರಿಯಾಗಿ ನೋಡೋದು. ಫಸ್ಟ್ನೇದಾಗಿ ಇದು ವ್ಯಾವಹಾರಿಕ ಪತ್ರ ಆಗಿದೆ. ಮೊದಲನೇದಾಗಿ ದಿನಾಂಕ, ಸ್ಥಳ ಅಂತ ಮೊದಲು ಬರೀಬೇಕಾಗುತ್ತೆ. ದಿನಾಂಕ, ಸ್ಥಳ ಬರೀಬೇಕು. ಹಾಗೆ ಇಂದ ಇಲ್ಲಿ ಅವರು ಯಾವ ರೀತಿ ಬರೆದಿದ್ದಾರೆ ಅಂತ ನೋಡ್ರಿ. ಇಂದ ಇವರಿಗೆ ಅಂದರೆ ಪ್ರಾಂಶುಪಾಲರು ಈ ರೀತಿ ಬರೀಬೇಕು. ಹಾಗೆ ಮಾನ್ಯರೇ ಅಂತ ಒಂದು ಲೈನ್ ಬಿಟ್ಟು ಬರೀಬೇಕಾಗುತ್ತೆ. ಸರಿಯಾಗಿ ನೋಡಿ. ಮಾನ್ಯರೇ. ವಿಷಯ ಇಲ್ಲಿ ಏನಿದೆ 4 ದಿನದ ರಜೆಯ ಕೋರಿದೆ. ಸರಿಯಾಗಿ ನೋಡ್ಬೋದು ನೀವು. ಹಾಗೆ ಈ ವಿಷಯ ಏನು ಅಂತ ಬರೆದಿದ್ದಾರೆ ನೋಡಿ. ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳು. ಇದೇ ರೀತಿ ಬರೀಬೇಕಾಗುತ್ತೆ ನೀವು. ಇದೇ ರೀತಿ ಪ್ಯಾಟರ್ನ್ ನೀವು ಸರಿಯಾಗಿ ನೋಡಿ. ಹಾಗೆ ಶಿಶಿಲ ಗೆರೆ ಎಳಿಬೇಕಾಗುತ್ತೆ. ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಮುಂದೆ ಪ್ರಬಂಧ
ಪ್ರಬಂಧ ಇದು ಸಹ 4 ಅಂಕಕ್ಕೆ ಇರುತ್ತೆ. ಸರಿಯಾಗಿ ನೋಡಿ ಅವ್ರು ಯಾವ ರೀತಿ ಬರೆದಿದ್ದಾರೆ ಅಂತ ನೋಡ್ಬೋದು ನೀವು ಪ್ಯಾಟರ್ನ್ ಹೇಗಿದೆ ಅಂತ. ಪ್ರಸ್ತಾವನೆ ಮೊದಲನೇದಾಗಿ ಪ್ರಸ್ತಾವನೆ ಬರೆಯಿರಿ, ಆಮೇಲೆ ಪೀಠಿಕೆ ಎರಡೂ ಒಂದೇ ಅಂತ ಅರ್ಥ. ಪೀಠಿಕೆ ಪ್ರಸ್ತಾವನೆ ಪೀಠಿಕೆ ಈ ರೀತಿ ಸ್ವಲ್ಪ 5-6 ಲೈನಲ್ಲಿ ಬರೆಯಿರಿ. ಹಾಗೆ ವಿಸ್ತರಣೆ ಈ ರೀತಿ ಬರೆಯಬೇಕು. ವಿಸ್ತರಣೆ ಹೆಚ್ಚಾಗಿ ಇರಬೇಕು, ಮುಂದೆ 2 ಪೇಜ್ ಆಗಬೇಕು. ಸರಿಯಾಗಿ ನೋಡ್ಕೋಬೋದು ನೀವು. ಹಾಗೆ ಉಪಸಂಹಾರ ನೋಡಿ, ಉಪಸಂಹಾರ ಸಹ ನೋಡ್ಬೋದು ನೀವು. ಉಪಸಂಹಾರ ನೋಡ್ಬೋದು. ಓಕೆ, ಇದೇ ರೀತಿ ವಿದ್ಯಾರ್ಥಿಗಳು ನೀವು ಸರಿಯಾಗಿ ನೋಡ್ಕೋಬೇಕು. ಇಲ್ಲಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳಿ ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.